ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ನಿನ್ನೆ KA ನಡೆಸಿದ 402 PSI ಎಕ್ಸಾಮಿನೇಷನ್. ಕೊನೆಗೂ 4 ವರ್ಷದ ನಂತರ 402 PSI ಎಕ್ಸಾಮ್ ನಡೀತು. ಬಟ್ ಎಕ್ಸಾಮ್ ಬರೋದು ಹೊರಗೆ ಬಂದವರು ಎಲ್ಲರಲ್ಲೂ ಕಾಡಿದ ಒಂದೇ ಪ್ರಶ್ನೆ, KA ನಿಜವಾಗಿಯೂ PSI ಪೋಸ್ಟ್ ಅಂದ್ರೆ ಏನಂತ ಸ್ವಲ್ಪ ಜ್ಞಾನ ಇದೆಯಾ ಅಂತ. ಯಾಕಂದ್ರೆ ಆ ಪೇಪರ್ ನೋಡಿದ್ಮೇಲೆ ನಮಗಂತೂ ಯಾರಿಗೂ ಅನಿಸ್ತಿಲ್ಲ KA ಕ್ವಶನ್ ಪೇಪರ್, ಹಿಂದಿನ ಕ್ವಶನ್ ಪೇಪರ್ ರೆಫರ್ ಮಾಡಿದೆ ಅಥವಾ ಒಬ್ಬ PSI ಈ ಸಮಾಜದಲ್ಲಿ ಏನು ಕರ್ತವ್ಯ ಮಾಡ್ತಾನೆ ಅವನ ಇದು ಏನು ಅನ್ನೋದು KA ಗೊತ್ತಿದ್ದಂಗಿಲ್ಲ. ಅದಕ್ಕೋಸ್ಕರ ಅಂತ ಪೇಪರ್ ತೆಗ್ದ. ಅವರು 545ರಲ್ಲಿ ಏನ್ ಮಿಸ್ಟೇಕ್ ಮಾಡಿದ್ರಲ್ಲ ಅದನ್ನ ಸರಿಪಡಿಸಕ್ಕಂತ ಹೋದ್ರು. ಬಟ್ ಅದಕ್ಕಿಂತ ದೊಡ್ಡ ಮಿಸ್ಟೇಕ್ ಇಲ್ಲಿ ಮಾಡಿದ್ರು. ಅದು ಯಾವುದು ಅಂತ ಒಂದ್ ಎರಡು ಹೇಳ್ತೇವೆ. ಮೊದಲನೇ ಮಿಸ್ಟೇಕು ಪ್ರಿಸೈಸ್ ಬಾಕ್ಸ್. ಫಸ್ಟ್ ಪೇಪರ್ ನಲ್ಲಿ ನಮಗೆ ಪ್ರಿಸೈಸ್ ಅಂತ ಒಂದು ಸೆಕ್ಷನ್ ಬರ್ತೈತಿ. ಅದು ಒಂದು ನಿಮಗೆ ಪ್ಯಾರಾಗ್ರಾಫ್ ಕೊಡ್ತಾರೆ, ಅದನ್ನು 1/3 ನೀವು ಇಳಿಸಿ ಬರಿಬೇಕು. ಬಟ್ ಅವ್ರು ಕೊಟ್ಟಂತ ಬಾಕ್ಸ್ಗಳು ಕೇವಲ 3 ಪದನು ಇಡಿಸಲಾರ್ದಂತ ಇಷ್ಟು ಸಣ್ಣ ಸಣ್ಣ ಬಾಕ್ಸ್ ಕೊಟ್ಟಿದ್ರು. ಅದರಲ್ಲಿ ಹೆಂಗೆ ನೀವು ಒಂದು ಇದನ್ನ ಬರೆಯಕ್ ಸಾಧ್ಯ ಐತೆ? 545 ಇದೇ ತಪ್ಪು ಮಾಡಿದ್ರು. ಅದನ್ನ ತಿದ್ದುಕೊಳ್ಳಿ ಅಂತ ನಾವು ಮನವಿ ಮಾಡಿದ್ವು. ಮತ್ತು ಇದರಲ್ಲೂ ಅದೇ ತಪ್ಪು ಮಾಡಿದ್ರು. ಅದು ಬಿಡೋಣ. ಈಗ ಸೆಕೆಂಡ್ ಪೇಪರ್ ನಲ್ಲಿ 90 ನಿಮಿಷಕ್ಕೆ 100 ಕ್ವಶನ್ ನಾವು ಅಟೆಂಪ್ಟ್ ಮಾಡೋದಿರ್ತೈತಿ. ಅದೇ 90 ನಿಮಿಷದಲ್ಲಿ ಇವರು ಮೊದಲಿಗೆಲ್ಲ 4 ಆಪ್ಷನ್ ಇದ್ರು. ನಮ್ಮ ಬರೀ OMR ಅಲ್ಲಿ 4 ಆಪ್ಷನ್ ಕೊಟ್ಟಿದ್ರು. ಬಟ್ ಇವು ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ನೋಡಿ 5 ಆಪ್ಷನ್ ಕೊಟ್ಟಿದ್ದಾರೆ. OMR ಅಲ್ಲಿ 5ನೇ ಆಪ್ಷನ್ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಈ 5ನೇ ಆಪ್ಷನ್ ಯಾಕೆ ಆಡ್ ಮಾಡಿದ್ರು ಅಂತ ಎಲ್ಲಿಯೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ. KA ಅವರು ನಮ್ಮ ಹಾಲ್ ಟಿಕೆಟ್ ನಲ್ಲೂ ತಿಳಿಸಿಲ್ಲ, ನಮ್ಮ ಕ್ವಶನ್ ಪೇಪರ್ ನಲ್ಲೂ ತಿಳಿಸಿಲ್ಲ, ಮತ್ತೆ OMR ಅಲ್ಲೂ ತಿಳಿಸಿಲ್ಲ. ಈ 5ನೇ ಆಪ್ಷನ್ ಯಾಕೆ ಕೊಟ್ರಪ್ಪ ಕೇಳಿದವ್ರೆ? ವಿದ್ಯಾರ್ಥಿಗಳಿಗೆ ಮೊದಲನೇ ಮಾತಾಗಿ 90 ನಿಮಿಷದಲ್ಲಿ ಬಗೆಹರಿಸಲು ಕಷ್ಟ ಸಾಧ್ಯವಾದಂತ ಪೇಪರ್ ತೆಗೆದ್ರಿ. ಎಲ್ಲಾ ಹೇಳಿಕೆಗಳನ್ನು ಇಟ್ಟು ಪೇಪರ್ ತೆಗೆದ್ರಿ. ಹೌದಪ್ಪ ಮಾಡೋಣ, ನೀವು ಏನೋ ಒಂದು ದೊಡ್ಡ ಪೇಪರ್ ತೆಗೆದಿದ್ದೀರಾ, ಒಂದು KS ಲೆವೆಲ್ ನೀವು ನಮ್ಮನ್ನ ರೆಡಿ ಮಾಡಕ್ ಅನ್ಕೊಂಡಿದ್ರಲ್ಲ, ಅದಕ್ಕೆ ಒಪ್ಕೊಳ್ತೀವಿ, ನಾವು ರೆಡಿ ಆಗ್ತೀವಿ. ಬಟ್ 5ನೇ ಆಪ್ಷನ್ ಯಾಕೆ ಕೊಟ್ರಿ? 5ನೇ ಆಪ್ಷನ್ ಇರುವಂತ ಒಂದು ಕ್ವಶನ್ ಕೂಡ ಎಕ್ಸಾಮ್ ಅಲ್ಲಿ ಇರಲಿಲ್ಲ. ಇದಕ್ಕೆ KS ಪ್ರಶ್ನೆ ನೀಡಲೇಬೇಕು. ಕೆಲವು ವಿದ್ಯಾರ್ಥಿಗಳು ಮೊದಲನೇದಾಗಿ 90 ನಿಮಿಷದಲ್ಲಿ ಗೊಂದಲಕ್ಕೀಡಾಗಿ 4ನೇ ಆಪ್ಷನ್ ಟಿಕ್ ಮಾಡೋದು 5ನೇ ಆಪ್ಷನ್ ಟಿಕ್ ಮಾಡಿದ್ದಾರೆ. ಅಂತ ಬೆಳಗ್ಗೆಯಿಂದ ನಮಗೆ ನಿನ್ನೆಯಿಂದ 1000 ಜನ ಕಾಲ್ ಮಾಡ್ತಿದ್ದಾರೆ, ಅಣ್ಣ ನಾವು ಮಿಸ್ಟೇಕ್ ಆಗಿ ನಾವು ಟಿಕ್ ಮಾಡ್ಬಿಟ್ಟೋಣ, ಏನ್ ಮಾಡೋಣ ಅಂತ. ಒಂದು ಹುದ್ದೆಗೆ 1000 ಜನ ಫೈಟ್ ಮಾಡ್ಬೇಕಾದ್ರೆ ನೀವು ಇಂಥ ತಪ್ಪುಗಳು ಹೇಗ್ರಿ ಮಾಡಕ್ ಸಾಧ್ಯ? ಅದೇ ನಮ್ಮ ಜಾಗದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ರಿ. ಇದಕ್ಕೆ KS ಸ್ಪಷ್ಟನೆ ನೀಡಲೇಬೇಕು. ಸ್ಪಷ್ಟನೆ ನೀಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇದಕ್ಕೋಸ್ಕರ ನಮ್ಮ ಸಂಘಟನೆ ಕಟಿಬದ್ಧವಾಗಿದೆ. ಧನ್ಯವಾದ.